ಚಿಕ್ಕನಾರ್ಪನಹಳ್ಳಿ, ಕೊಮ್ಮಲ್ಮರಿ, ದಿನ್ನಹಳ್ಳಿಗೆ ಬರ್ತಿದೀವಿ. ಈಗ 2 ಹಳ್ಳಿ ಆಯ್ತು. ಚಿಕ್ಕನಾರ್ಪನಹಳ್ಳಿಯಲ್ಲಿ ವರ್ಷಗಳಿಂದ ಒಂದು ಸಮಸ್ಯೆ ಇತ್ತು. ಏನಂದ್ರೆ ಒಂದು ಸರ್ವೆ ನಂಬರಲ್ಲಿ ಒಂದು 22 ಮನೆ ಕಟ್ಟಿದ್ವಿ. ಅಲ್ಲಿ ರೋಡ್ ಹಾಕಕ್ಕೆ ಎಲ್ಲ ಸಮಸ್ಯೆ ಇತ್ತು. ಯಾಕೆಂದ್ರೆ ಆ ಸರ್ವೆ ನಂಬರ್ ಅದು ಪ್ರೈವೇಟ್ ಅವ್ರ ಜಾಗ ಆಗಿತ್ತು. ಇವತ್ತು ಅವ್ರಿಗೆ ಏನ್ ಮಾಡಿದ್ವಿ, ಪಾಪ ಅವರು ಸರ್ಕಾರದಿಂದ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ತಗೊಳ್ಳೋಣ ಅಂತ ಹೋದ್ರೆ ಸರ್ಕಾರದಿಂದ ಅವ್ರಿಗೆ ಏನೂ ಬರಲ್ಲ. ಯಾಕೆಂದ್ರೆ ಅಲ್ಲಿ ಆಲ್ರೆಡಿ 20-25 ವರ್ಷದಿಂದ ಮನೆ ಕಟ್ಟಿದ್ದಾರೆ. ಈಗ ಸರ್ಕಾರದಿಂದನೂ ಅವ್ರಿಗೇನು ಕಂಪನ್ಸೇಷನ್ ಬರಲ್ಲ. ಪಾಪ ಅಲ್ಲಿ ಕಟ್ಕೊಂಡ್ರವರು ಬಡವರು, ಅವರು ಏನು ಕೊಡಕ್ಕೆ ರೆಡಿ ಇಲ್ಲ. ಸೊ ಊರವ್ರ ಮುಂದೆ 2 ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡು ಅವ್ರಿಗೆ ಕೊಟ್ಟು, ಈಗ ಅದನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ ರೆಫರ್ ಮಾಡಿ ಆ 22 ಮನೆನೂ ಬಡವ್ರಿಗೆ ಕೊಡಂಗೆ ಅದೊಂದು ತೀರ್ಮಾನ ತಗೊಂಡ್ವಿ. ಅಲ್ಲಿ ಚರಂಡಿ ಮತ್ತೆ ರಸ್ತೆ ಒಂದು 10 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೀನಿ. ಕೊಮ್ಮಲ್ಮರಿಗೆ ಬಂದ್ವಿ. ಇಲ್ಲಿ ಸ್ಮಶಾನಕ್ಕೆ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ. 2 ಎಕರೆ ಸ್ಮಶಾನಕ್ಕೆ ಜಾಗ ಗುರುತಿಸಿದ್ವಿ. ಮತ್ತೆ ಇಲ್ಲಿ ಈ ರೂಟ್ಗೆ ದಿನ್ನಹಳ್ಳಿ, ಕೊಮ್ಮಲ್ಮರಿ ಮತ್ತೆ ಚಿಕ್ಕನಾರ್ಪನಹಳ್ಳಿಗೆ ಬಸ್ ಬರ್ತಿರ್ಲಿಲ್ಲ. ಮಕ್ಳು 2 ಕಿಲೋಮೀಟರ್ ಬೊಮ್ಮನಹಳ್ಳಿ ಕ್ರಾಸು ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು. ಈಗ ಬಸ್ ವ್ಯವಸ್ಥೆ ನಾಳೆಯಿಂದ, ಇವಾಗ ನಾನು ಇಮಿಡಿಯೇಟ್ ಈಗ ಆರ್ಡರ್ ಮಾಡಿಸ್ತೀನಿ. ನಾಳೆ ತಪ್ಪಿದ್ದು ನಾಳಿದ್ದಿಂದ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಬರಂಗೆ ಮಾಡ್ತೀವಿ. ಹಳ್ಳಿಗೆ ಬಂದಾಗ ಇದು ತುಂಬ ಸಮಸ್ಯೆಗಳು ನೋಡಿ. ಇಲ್ಲಿ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ. ಇಲ್ಲೊಂದು ಹಾಸ್ಟೆಲ್ ಕಟ್ಟಿದ್ದೀವಿ ನಾವು, ಅದ್ರ ಪಕ್ಕ ದಾರಿ ಇಲ್ಲ ಕೆರೆಗೆ ಆ ಕಡೆ ಹೋಗೋಕ್ಕೆಲ್ಲ. ಸೊ ಅದಕ್ಕೂ ಈಗ ನಾಳೆ ಬೆಳಗ್ಗೆನೇ ಇಟಾಚಿ ತಂದು ಸರ್ವೆ ಮಾಡಿಸ್ತಿದ್ವಿ. ಸೊ ಆದಷ್ಟು ಸಮಸ್ಯೆಗಳು ಬಗೆಹರಿತಾ ಇದೆ ಸರ್. ಈಗ ತಮ್ಮ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಅವರು ಎಲ್ಲೊಂದು ಸಮಸ್ಯೆ ದೊಡ್ಡ ಗಲಾಟೆ ಮಾಡ್ಕೊಂಡ್ರೆ ಎಲ್ಲ BJP ಅವರೇ. ಊರವ್ರನ್ನೆಲ್ಲ ಕೂರಿಸಿ ಯಾರ ಮೇಲೇನು ಕೇಸ್ ಆಗದಂಗೆ 2 ಅವರು ರಾಜಿ ಮಾಡಿಸಿ ಜೊತೆಯಲ್ಲಿರೋಣ ಅಂತ ಹೇಳ್ತೀನಿ. ಕೇಸ್ ಮಾಡಿಸ್ಲೇಬೇಕು, ದ್ವೇಷ ರಾಜಕಾರಣ ಮಾಡಲೇಬೇಕು ಅಂದರೆ ಕನಿಷ್ಠ ಅವರು 15 ದಿನ 20 ದಿನ ಸಫರ್ ಆಗೋರು. ಯಾಕೆ ಅಂದರೆ ಇನ್ನು ಫೈಟ್ ಇರೋದು ನಮಗೆ ಅಲ್ವಾ. ನನ್ನ ಪಾಡಿಗೆ ನಾನು ಬನಶಂಕರಿ 3rd ಸ್ಟೇಜಲ್ಲಿ ನಾನು ನೆಮ್ಮದಿಯಾಗಿರ್ತೀನಿ. ಅವರು ಇರೋರು ಸದಾಶಿವನಗರದಲ್ಲೂ ಇರ್ತಾರೆ. ಆದರೆ ಆ ಕ್ರೈಮ್ ರೇಟು ಕಡಿಮೆ, ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಆದರೆ ಈಗ ಅದೇನಾಗ್ತಿದೆ, ಪ್ರೊಜೆಕ್ಷನ್ ಜಾಸ್ತಿ ಆಗ್ತಿದೆ, ಅಟೆನ್ಷನ್ ಜಾಸ್ತಿ ಆಗ್ತಿದೆ, ಹಂಗೆ ಅನ್ನಿಸ್ತಿದೆ. ದಯವಿಟ್ಟು ತಾವು ಸ್ಟಡಿ ಮಾಡಿ ನೋಡಿ. ಅದು ಕಡಿಮೆ ಇದೆ, ಬಟ್ ಆದರೂ ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇಲ್ಲ ಅದನ್ನ ನೋಡಿ, ಇದೇನಾಗುತ್ತೆ ಬ್ರದರ್, ಇದಿದೆ ಅಂತಲ್ಲ, ಎಂಟೈರ್ ಸ್ಟೇಟು ಭಾಳಷ್ಟು ಬೇರೆ ಸ್ಟೇಟಲ್ಲಿ ಆಗ್ತಿದೆ. ಖಂಡಿತವಾಗೂ ಇನ್ನೂ ಟೈಟ್ ಮಾಡಬೇಕು ಅಂದರೆ ಇನ್ನೂ ಟೈಟ್ ಮಾಡ್ತೀವಿ, ನಾವು ಕ್ರಮ ಜರುಗಿಸ್ತೀವಿ. ನಮ್ಮ ಪೊಲೀಸ್ ವ್ಯವಸ್ಥೆ ಸ್ಟ್ರಾಂಗ್ ಇದೆ ಸರ್. ಅಷ್ಟು ನೀವು ನೋಡೋದು, ನೀವು ನಮ್ಮ ಕೆಲವೆಲ್ಲ ದೊಡ್ಡ ಇದನ್ನ ಇನ್ಸಿಡೆಂಟ್ಗಳನ್ನ ಎಲ್ಲೆಲ್ಲಿ ಬ್ರೇಕ್ ಮಾಡಿದ್ದಾರೆ. ಅವತ್ತು ಯಾರೋ ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇಬ್ಬರು ರಿಯಲ್ ಎಸ್ಟೇಟ್ ಅವ್ರನ್ನ ಇದು ಮಾಡಿದ್ರು. ಅವ್ರನ್ನ 3 ದಿನಕ್ಕೆ ತಂದಿಡಿದು ಕಸ್ಟಡಿಗೆ ಕಳಿಸ್ಬಿಟ್ವಲ್ಲ, ಕಳಿಸ್ಬಿಟ್ಟಿದೀವಲ್ಲ. ಇದೆಲ್ಲ ಇದೆ. ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅಂದರೆ ಮಾಡ್ತೀವಿ ಖಂಡಿತವಾಗೂ. ಈಗ ನೀವು ಸಲಹೆ ಕೊಟ್ಟಿದ್ದೀರಾ, ಇನ್ನೂ ಸ್ಟ್ರಾಂಗ್ ಮಾಡಿ ಬಲಿಷ್ಠ ಮಾಡ್ತೀವಿ. ನಮ್ಮ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಇದೆ ಸರ್, ಅದ್ರ ಮೇಲೆ ನಮ್ಗೆ ನಂಬಿಕೆ ಇದೆ.